ಬಟ್ಟಲು ಹೂ ಹಲವು ಕಾಯಿಲೆಗಳಿಗೆ ಮನೆಯ ಮದ್ದು. ಹಳೆಯ ತಲೆಮಾರಿನ ಜನ ಬಟ್ಟಲು ಹೂ ಮತ್ತು ಎಲೆಯನ್ನ ಅನೇಕ ಕಾಯಿಲೆಗಳಿಗೆ ಮನೆಯ ಮದ್ದಾಗಿ ಉಪಯೋಗಿಸ್ತಾ ಇದ್ರು ಎಂದು ಸದ್ಗುರು ಜಯಪ್ರಕಾಶ್ ಗುರೂಜಿ ಹೇಳಿದ್ದಾರೆ. ಪುರಾತನ ಸಿದ್ಧ ವೈದ್ಯ ಸಾಹಿತ್ಯದ ಪ್ರಕಾರ ನಿತ್ಯ ಕಲ್ಯಾಣಿಯು ಅಥವಾ ಬಟ್ಟಲು ಹೂ ಅನೇಕ ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ಇದಕ್ಕೆ ಇನ್ನೊಂದು ಹೆಸರು ಸದಾ ಪುಷ್ಪ, ಸದಾ ಅರಳುವ ಹೂ. ಇದನ್ನ ಹಿಂದಿ ಭಾಷೆಯಲ್ಲಿ ಸದಾ ಬಹಾರ್, ಆಂಗ್ಲ ಭಾಷೆಯಲ್ಲಿ ಮದಗಾಸ್ಕರ್, ಪೇರಿವಿಂಕಲ್, ಪಂಜಾಬಿನಲ್ಲಿ ರತನ್ ಜೋತ್, ಮರಾಠಿಯಲ್ಲಿ ಸದಾ ಫೂಲ್, ಬೆಂಗಾಲಿಯಲ್ಲಿ ನಯನತಾರ, ಮಲಯಾಳಂನಲ್ಲಿ ಉಷಾ ಮಲಾರಿ, ಸಂಸ್ಕೃತದಲ್ಲಿ ನಿತ್ಯ ಕಲ್ಯಾಣಿ, ಕನ್ನಡದಲ್ಲಿ ಮಸಣದ ಹೂ, ಸಣ್ಣ ಕಣಗಿಲೆ ಎಂದು ಕರೆಯಲ್ಪಡುತ್ತಾರೆ. ಈ ಹೂವಿನಲ್ಲಿ ಇರುವಂತಹ ಔಷಧೀಯ ಗುಣಗಳು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಅದೆಷ್ಟೋ ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ಗಾಯವಾದ ಜಾಗಕ್ಕೆ ಸದಾ ಪುಷ್ಪದ ಎಲೆಗಳನ್ನು ತೆಗೆದುಕೊಂಡು ಅರಿಶಿಣದ ಜೊತೆ ನುಣ್ಣಗೆ ಅರೆದು ಅದರ ಲೇಪವನ್ನು ಗಾಯವಾದ ಜಾಗಕ್ಕೆ ದಿನಕ್ಕೆ 2 ರಿಂದ 3 ಬಾರಿ ಹಚ್ಚಿದ್ರೆ ಗಾಯವು ಕೂಡ ಕೂಡಲೇ ವಾಸಿಯಾಗುತ್ತೆ. ಚಂದ್ರಶೇಖರ್ ಸೋಮಣ್ಣವರ. ನಮಃ ಶಿವಾಯ. ಇವತ್ತಿನ ದಿನ ನಾವು ಮಾತಾಡ್ತಾ ಇರೋದು ನಿತ್ಯ ಕಲ್ಯಾಣಿ ಅನ್ನೋ ಒಂದು ಗಿಡದ ಬಗ್ಗೆ. ಈ ನಿತ್ಯ ಕಲ್ಯಾಣಿ ಬಂದು ಎಲ್ಲ ಕಡೆನೂ ಬೆಳೆಯುವಂಥ ಒಂದು ಗಿಡನೇ. ಇದಕ್ಕೆ ಯಾವುದೋ ಮಳೆ ಬೇಕು, ನೀರು ಬೇಕು, ಆ ಥರದ್ದೆಲ್ಲ ಏನಿಲ್ಲ. ಇದು ಯಾವ ವಾತಾವರಣದಲ್ಲೂ ಎಲ್ಲ ಕಡೆನೂ, ಎಲ್ಲ ನಮ್ಮ ರೋಡ್ಗಳಲ್ಲಿ ಅಥವಾ ಮನೆ ಮುಂದೆ ಇತ್ಲ ಕಡೆ ಈ ಥರ ಕಡೆ ಎಲ್ಲ ಇದು ಬೆಳೀತಾ ಇರುತ್ತೆ ಈ ಒಂದು ನಿತ್ಯ ಕಲ್ಯಾಣಿ. ಈ ನಿತ್ಯ ಕಲ್ಯಾಣಿಯಲ್ಲಿ ಎಂಥ ಒಂದು ಔಷಧಿ ಗುಣಗಳಿದ್ದಾವೆ ಅಂದರೆ ನಿಜಕ್ಕೂ ಅದೊಂಥರ ಆಶ್ಚರ್ಯ ಆಗುತ್ತೆ. ಇದನ್ನು ಬಂದು ಅವತ್ತಿನ ನಮ್ಮ ಹಳೆಯ ತಲೆಮಾರಿನ ಜನರು ಅಥವಾ ನಮ್ಮ ಪೂರ್ವಜರುಗಳು ಬಂದು ಈ ನಿತ್ಯ ಕಲ್ಯಾಣಿ ಎಲೆಗಳನ್ನು ಬಂದು ತುಂಬ ಬಳಸ್ತಾ ಇದ್ರು. ಅದನ್ನು ಬಂದು ಇವತ್ತು ನೀವು ಈ ಸಿದ್ಧವೈದ್ಯ ಅನ್ನೋ ಒಂದು ಪುಸ್ತಕದಲ್ಲೆಲ್ಲ ನೀವು ನೋಡಿದ್ರೆ ನಿಮಗೆಲ್ಲ ಆ ವಿಷಯಗಳು ತುಂಬ ಗೊತ್ತಾಗುತ್ತೆ. ಈ ಒಂದು ನಿತ್ಯ ಕಲ್ಯಾಣಿ ಹೂವು ಆಗಿರ್ಬೋದು, ಎಲೆಗಳಾಗಿರ್ಬೋದು, ಇದರಲ್ಲಿ ತುಂಬ ಮುಖ್ಯವಾದದ್ದು ಈ ಎಲೆಯಿಂದ ಏನು ಯೂಸಪ್ಪ ಅಂದರೆ ಈ ಮಧುಮೇಹ, ಡಯಾಬಿಟಿಕ್ ಇರುವಂಥವರು ನಮ್ಮ ದೇಹದಲ್ಲಿ ರಕ್ತದಲ್ಲಿರುವಂಥ ಒಂದು ಸಕ್ಕರೆಯ ಗುಣಗಳನ್ನ ಬಂದು ನಿಯಂತ್ರಿಸೋದು ಅಥವಾ ಸಕ್ಕರೆಯ ಗುಣಗಳನ್ನು ಕಮ್ಮಿ ಮಾಡೋಲ್ಲಿ ಪ್ರಮುಖ ಪಾತ್ರ ವಹಿಸೋದು ಬಂದು ಈ ಒಂದು ನಿತ್ಯ ಕಲ್ಯಾಣಿ ಎಲೆಗಳು. ಇದನ್ನು ಬಂದು ಸಾಮಾನ್ಯ ನಾವುಗಳೇ ನಮ್ಮ ಮನೆ ಮುಂದಿರುವಂಥ ಒಂದು ನಿತ್ಯ ಕಲ್ಯಾಣಿಯ ಗಿಡದಲ್ಲಿರುವಂಥ ಎಲೆಗಳನ್ನ ತೊಗೊಂಡು ದಿನ ಬೆಳಗ್ಗೆ ಹಂಗೆ ಅಗ್ದು ಸಹ ತಿನ್ಬೋದು. ಇಲ್ಲಾಂದರೆ ಅದನ್ನು ಆ ಎಲೆಗಳನ್ನ ಒಣಗಿಸಿ ಅದರಿಂದ ಪೌಡ್ರು ಮಾಡಿ ಸಹ ನೀರಲ್ಲಿ ಸಹ ಪೌಡ್ರನ್ನ ಹಾಕೊಂಡು ಕುಡಿಬೋದು. ಇದರಿಂದ ಖಂಡಿತ ಮಧುಮೇಹ ಇರುವಂಥವ್ರಿಗೆ ಖಂಡಿತ ತುಂಬಾ ಇದು ಅದನ್ನು ನಿಯಂತ್ರಿಸುವಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ವಹಿಸುವಂಥದ್ದು ಈ ಒಂದು ನಿತ್ಯ ಕಲ್ಯಾಣಿ. ಹಾಗಾಗಿ ಈ ನಿತ್ಯ ಕಲ್ಯಾಣಿ ಬಂದು ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಈ ಒಂದು ನಿತ್ಯ ಕಲ್ಯಾಣಿನ ನಾವೆಲ್ಲರೂ ಬಳಸ್ಕೊಳ್ಳೋಣ ಅನ್ನೋದನ್ನೇ ನಾನು ನಿಮಗೆಲ್ಲ ತಿಳಿಸ್ತಾ ಇರೋದು. ಇವತ್ತು ನಾವು ಸಹ ಆ ಒಂದು ನಿತ್ಯ ಕಲ್ಯಾಣಿಯ ಗಿಡದಲ್ಲಿರುವಂಥ ಎಲೆಗಳನ್ನ ಒಣಗಿಸಿ ಅದರಿಂದ ಪೌಡ್ರನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಸಹ ಅದನ್ನು ಮಾಡ್ಬೋದು. ಇದು ನಾನು ಹೇಳ್ದಂಗೆ ಆರೋಗ್ಯ ವಿಚಾರದಲ್ಲಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಒಂದು ಇದು. ನಮಃ ಶಿವಾಯ್. ಸ್ಮಶಾನದ ಹೂವು ಅಥವಾ ಸ್ಮಶಾನದ ಮಲ್ಲಿಗೆ, ಈ ಗಿಡಕ್ಕೆ ಸ್ಮಶಾನದ ಮಲ್ಲಿಗೆ ಅಂತ ಏನಕ್ಕೆ ಕರೀತಾರೆ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ, ಎಲ್ಲರೂ ತಿಳಿದುಕೊಳ್ಳಬೇಕಾದಂಥ ಒಂದು ವಿಷಯ. ನಮ್ಮ ಆಧ್ಯಾತ್ಮಿಕದಲ್ಲಿ ಹೇಳೋದಾದರೆ ಇವತ್ತೇನು ನಾವು ಸ್ವರ್ಗ ನರಕ ಅಂತ ಏನು ಹೇಳ್ತೀವೋ, ಸ್ವರ್ಗದಲ್ಲಿ ಎಲ್ಲ ಥರ ಹೂಗಳು ಇರಲ್ವಂತೆ. ಸ್ವರ್ಗದಲ್ಲಿರೋದು ಈ ನಿತ್ಯ ಕಲ್ಯಾಣಿ ಈ ಹೂವು ಮಾತ್ರನೇ ಸ್ವರ್ಗಕ್ಕೆ ಹೋಗೋದು. ಸ್ವರ್ಗಕ್ಕೆ ಹೋಗೋವಂಥ ಈ ಹೂವು ಸ್ಮಶಾನದಲ್ಲಿ ಯಾಕಿರುತ್ತೆ ಅಂದರೆ, ಒಬ್ಬ ಮನುಷ್ಯ ಅವನು ದೇಹ ತ್ಯಾಗ ಮಾಡಿದ್ಮೇಲೆ ಅವನನ್ನೇನಲ್ಲಿ ಆ ಸ್ಮಶಾನದಲ್ಲಿ ಅವ್ರನ್ನ ಮಣ್ಣು ಮಾಡ್ತೀವೋ ಅಥವಾ ಸುಡ್ತೀವೋ, ಆ ಕೊನೆಯ ಸಮಯದಲ್ಲಿ ಆ ಮನುಷ್ಯನ ದೇಹದ ಮೇಲೆ ಈ ನಿತ್ಯ ಕಲ್ಯಾಣಿ ಅಥವಾ ಈ ಸ್ಮಶಾನದ ಮಲ್ಲಿಗೆ ಅಂತ ಏನು ಕರಿತೀವೋ, ಈ ಒಂದು ಹೂವನ್ನ ಆ ಒಂದು ಮೃತ ದೇಹದ ಮೇಲೆ ಈ ಒಂದು ಹೂವನ್ನ ಇಟ್ಬಿಟ್ಟು ಅವ್ರನ್ನ ಕೊನೆಗೆ ಅವ್ರಿಗೆ ನಾವು ಕಳಿಸ್ಕೊಟ್ಟಾಗ ಈ ಹೂವು ಬಂದು ಆ ಒಂದು ಮನುಷ್ಯನನ್ನ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಒಂದು ನಂಬಿಕೆ. ಹಾಗಾಗಿ ಇದನ್ನ ಸ್ಮಶಾನದ ಮಲ್ಲಿಗೆ ಅಂತಲೂ ಕರೀತಾರೆ.